ಆದ್ರೆ ನಮಗೇನೋ ಮನಸ್ಸಿಗೆ ಆದ್ರೆ ಅಪ್ಪ ಇದ್ದಾರಲ್ಲ, ಅಪ್ಪ ಸಾಯ್ಬೇಕು. ಅಯ್ಯೋ ಹಾಗಲ್ಲ, ಮತ್ತೆ ಅಪ್ಪನ ಒಪ್ಪಿಗೆ ಬೇಕಲ್ಲ. ಬಾಲ್ಯದಲ್ಲಿ ತಂದೆಯ ಅಧೀನ, ಯೌವನದಲ್ಲಿ ಪತಿಯ ಅಧೀನ, ಮುಪ್ಪಿನಲ್ಲಿ ಮಕ್ಕಳ ಅಧೀನ. ಅಂದ್ರೆ ನಾವೀಗ ಅಪ್ಪನ ಅಧೀನದಲ್ಲಿ ಇದ್ದವರು. ಈಗ ನಿಮ್ಮ ಅಪ್ಪ ಒಪ್ಪಿಗೆ ಏನಾಗಬೇಕು? ಹೆಣ್ಣು ಮಕ್ಕಳಾದಂತ ನಮ್ಮ ಹೋಗಿ ಕೇಳಲಿಕ್ಕೆ ಆಗ್ತದ? ನಾನೇ ಹೋಗಿ ಕೇಳಲಿಕ್ಕೆ ಆಗ್ತದ? ಪಟ್ಟದ ಶಿಷ್ಯನಾಗಿ ನೀವು ಕೇಳಲಿಕ್ಕೆ ಆಗ್ತದ? ಏನು ಮಾಡುವುದೇ ಈಗ? ಇದೇ ಸರಿ. ನಾಳೆ ನಡೆಯುವಂತ ಜಟ್ಟಿ ಕಾಳಗದಲ್ಲಿ ಬಂದಂತ ವೀರಾದಿ ವೀರರನ್ನು ನೀವು ಗೆದ್ದಾಗ ಸಂತೋಷಗೊಂಡಂತ ನಮ್ಮ ಅಪ್ಪ ಕೇಳ್ತಾರೆ, ಓ ನನ್ನ ಪಟ್ಟದ ಶಿಷ್ಯ ಏನಾಗಬೇಕು ಅಂತ. ಹಾಗೆ ಹೇಳ್ತಾರ? ಏನಾಗಬೇಕು? ಆಯ್ತಾಯ್ತು. ಆಗ ನೀವು ಏನಿಲ್ಲ ಅಂತ ಹೇಳೋದಲ್ಲ, ಜೊತೆಗೆ ನೀವು ಹೇಳ್ಬೇಕು. ಇಲ್ಲ ಇಲ್ಲ, ನನಗೆ ಆ ಸ್ವಭಾವ ಇಲ್ಲ. ಅದಕ್ಕೆ ಹೇಳಿದ್ದೆ, ನೀವು ಹಾಗೆ ಮಾಡಬೇಡಿ. ನಿಮ್ಮಿಬ್ಬರು ಮಕ್ಕಳನ್ನು ನಾನು ಕೊಟ್ಟು ಮದುವೆ ಮಾಡಿಸಿ ಅಂತ. ಎಷ್ಟು ಸುಲಭ. ನಿಮ್ಮಿಬ್ರು ಹೆಣ್ಣು ಮಕ್ಕಳನ್ನು ಪಡೆದದಕ್ಕೆ ನಿಮ್ಮ ಅಪ್ಪನ ಜನ್ಮ ಸಾರ್ಥಕ ಆಯ್ತು. ಯಾವ ಗಂಡು ಮಕ್ಕಳಿಗೆ ಇಷ್ಟು ಬೇಗ ಈ ತಲೆಗೆ ಹೋಗ್ಲಿಕ್ಕಿಲ್ಲ. ಇಲ್ಲದಲ್ಲ ದಾರಿ. ಹೆಣ್ಣು ಮಕ್ಕಳ ತಲೆಗೆ ಹೋದಷ್ಟು ಬೇಗ ಎಷ್ಟು ಬೇಗ ಒಂದು ದಾರಿ ಹುಡುಕಿದ್ರು ನೋಡಿ. ಒಂದು ಕ್ಷಣ ಬೇಕಾಗ್ತವರಿಗೆ. ಆಯ್ತು. ಆದ್ರೆ ಒಂದು ನಾವಿಬ್ರು ಹೀಗೆ ಹೋಗುವಂತ ಹೇಳಿರಲ್ಲ, ಅಪ್ಪನಲ್ಲಿ ಕೇಳುವಂತ ಹೇಳಿದಿರಲ್ಲ. ಆಯ್ತು. ನಾಳೆ ಮುಂದಿನ ಸಾಲಿನಲ್ಲಿ ನಾವೇ ಇರ್ತೇವೆ. ಮುಂದಿನ ಸಾಲಿನಲ್ಲಿ ಇವ್ರು ಕೂತ್ರೆ ಏನ್ ಮಾಡ್ತೀವಿ? ಕೆಲವು ಸಲ ಕಾರ್ಯಕ್ರಮ ಮಾಡಿಸೋರಿಗೆ ಜಾಗ ಇಲ್ಲದ ಅಂತವರಿಗೆ ಇರ್ತದೆ. ಕಾದಿರಿಸಿದ ಆಸನದಲ್ಲಿ ಬಂದು ನೀವು ಕಾದಿರಿಸಿದ್ರೆ ಅವರು ಕೂತ ಮೇಲೆ ಹೇಳಿ ಅಂತ ಹೇಳಲಿಕ್ಕೆ ಆಗ್ತದ? ಅದು ಕೆಲಸ ಮಾಡಿ ನೀವು ಆಸನ ಕಾದಿರಿಸಬೇಕು. ಜಾಗ ಕಾದಿರಿಸಿ ಆಸನ ನೀವೇ ಬರ್ಬೇಕು. ಹಿಡ್ಕೊಂಡು ಬಂದು ಹೀಗೆ ಹಾಗೆ ಹೋದಲ್ಲಿ ನನಗೆ ಅನುಭವ ಇಲ್ಲ, ಇದು ತಿಳುವಳಿಕೆ. ಆಯ್ತಾ? ನಾಳೆ ನಾವು ಎದುರಿರ್ತೇವೆ. ನೀವು ಬರುವಾಗಲೇ ಚಪ್ಪಾಳೆ ನಿಮಗೆ ಆದಿತ್ಯ. ನಿಮ್ಮ ಸಮಸ್ಯೆಯ ಮೂರ್ತಿಯಾಗಿ ನಾವಿರ್ತೇವೆ ನಾಳೆ. ಒಂದು ಸ್ವಲ್ಪ ಅಧಿಕ ಪ್ರಸಂಗ, ಮತ್ತೊಂದು ಸ್ವಲ್ಪ ಸರಿದಾಗ ಉಂಟು. ಯಾವುದಾದ್ರು ಚಟ್ಟಿ ಕಾಲದಲ್ಲಿ ಗೆಲ್ಲಬೇಕು ಅಂತ ಹೇಳ್ತಾರಲ್ಲ, ಅದು ಗೆದ್ದ ಮೇಲೆ ಮತ್ತೆ ನಾವು ಮೊದಲು ಒಂದು ಸೇರಿಕೊಂಡಿದೆ. ನನ್ನ ಪಟ್ಟದ ಶಿಷ್ಯೆಯಾಗಿ ಕಾಣಿಸುತ್ತಾ ಇಲ್ಲ ಎನ್ನುವ ಹಾಗೆ ಯೋಚಿಸುವಷ್ಟರಲ್ಲಿ ಗುರುಗಳೇ ತಡ ಆಯ್ತಾ ಬರುವಾಗ? ತಡಾದರೂ ಬೇಗ ಬನ್ನಿ. ಅಷ್ಟು ಸಾಕು. ಇನ್ನು ಎಲ್ಲ ನಿನ್ನ ವ್ಯವಸ್ಥೆ ಕಾರ್ಯಕ್ರಮ ಪ್ರಾರಂಭ ಮಾಡುತ್ತಲ್ವಾ? ಆಗಲೇಬೇಕು. ಇವನಿಗೆ ತಲೆ ಸರಿ ಉಂಟು. ಕಾರ್ಯಕ್ರಮ ಬರ್ಲಿಕ್ಕೆ ದಾರಿ ಅಲ್ಲಿ ಗೊತ್ತಾಗ್ತಾ ಇದ್ದಾನೆ. ಕಾಣಿಸಿಕೊಳ್ಬೇಕು ಅಲ್ಲ, ನಾವು ಬರುವಾಗಲೇ ಕಬ್ಬಿಣದ ಸಮಾಕ್ಕೆ ನುಗ್ಗಿದ್ದಾನೆ ನೋಡಿ, ಹೀಗೆ ಮಾಡ್ತಾ ಇದ್ದಾನೆ. ಪಾಪ, ದೇವರು ಮನುಷ್ಯ ಜನ್ಮ ಕೊಟ್ಟಿದ್ದಾನೆ, ಬಾಯಿ ಬರದಾಗೆ ಮಾಡಿದ್ದಾನೆ. ಮತ್ತೆ ಶಾಲೆಯಲ್ಲಿ ಜನ ನಿಂತಿದ್ದಾರೆ. ಹೊಡಿಲಿಕ್ಕ ಅಲ್ಲ, ಮತ್ತೆ ನೋಡಿ, ನಮಸ್ಕಾರ ಸ್ವಾಮಿ, ಎಲ್ಲರೂ ಸ್ವಾಮಿ, ಹೆಸರೇನು ಸ್ವಾಮಿ. ವರ್ಷ ಯಾರಿಗೂ ಗುರ್ತಾ ಇಲ್ಲ. ಗುರ್ತ ಉಂಟು, ಗುರ್ತ ಇದ್ರು ಕೇಳು. ಹಾಗೆ ಅವರಿಗೆಲ್ಲ ಉತ್ತರ ಕೊಟ್ಟ ಮತ್ತೊಂದ ಮಾಡುವಾಗ ನನ್ನ ಸ್ವರ ಹೋಗ್ತು. ಹೋಗ್ಲಿಕ್ಕೆ ಈಗ ಸ್ವರ ಉಂಟಾ? ಇದ್ದದ್ದು ಹೊರಟು. ಅದಕ್ಕೆ ಫಲಕ ಜಾಗ ಜಟ್ಟಿ ಅವ್ರು ಇಲ್ಲಿಗೆ ಬಂದದ್ದು. ಇಲ್ಲಿಗೇನು ಬಂತು? ಒಂದು 6 ತಿಂಗಳಿಂದ ಇಲ್ಲಿ ಪ್ರಚಾರ ಆಗ್ತದೆ. ಇಲ್ಲಿ ಪ್ರಚಾರ ಆಗುದು 1 ವರ್ಷ ಆಯ್ತು. ನಿನಗೆ ಗೊತ್ತಾದ 6 ತಿಂಗಳಷ್ಟೇ. ನನಗೆ ಗೊತ್ತಾಗ್ತದೆ, ನಿನ್ನೆ ಇವತ್ತು ಕೆಟ್ಟವರುಂಟು, ಕೆಟ್ಟವರಿಗೆ ಬಹುಮಾನ ಉಂಟು, ಸನ್ಮಾನ ಉಂಟು. ಅದಕ್ಕೆ ಬಂದದ್ದು ಎಲ್ಲ ಉಂಟು. ಊಟಕ್ಕೆ ಇನ್ನು ಹೊತ್ತುಂಟು. ಊಟಕ್ಕಲ್ಲ, ಮತ್ತೆ ಪ್ರದರ್ಶನಕ್ಕೆ. ಯಾರು? ನಾನು ಪ್ರದರ್ಶನಕ್ಕೆ ಬಂದದ್ದ. ಆದ್ರೆ ನಮ್ಮ ವೇದಿಕೆಯಲ್ಲಿ ನಿಬಂಧನೆ ಉಂಟು. ನೀನು ಇಲ್ಲಿ ಭಾಗವಹಿಸಬೇಕು ಅಂತ ಇದ್ರೆ ನಿನ್ನ ಸಂಪೂರ್ಣ ವಿಳಾಸವನ್ನು ಮಂಡನೆ ಮಾಡಬೇಕಾಗ್ತದೆ. ಅದರಲ್ಲಿ ಮೊದಲಿಗೆ ನಿನ್ನ ಗುರು ಯಾರು?
ಇನ್ನೊಂದು ಅದುವೇ ಉಂಟು. ಇಲ್ಲಿ ಬಾ. ಈಗ ಹೇಳು, ನಿನ್ನ ಗುರು ಯಾರು, ನಿನ್ನ ಅಪ್ಪ ಯಾರು, ನಿನ್ನ ವಿಳಾಸ ಕೊಡು. ನನ್ನ ಗುರು, ನನ್ನ ಅಪ್ಪ ಎಲ್ಲ ಹನುಮಪ್ಪ. ಹನುಮಂತ ಬ್ರಹ್ಮಚಾರಿ, ಅವನಿಗೆ ಮಕ್ಕಳಿಲ್ವಾ? ಅವನಿಗೆ ಮಕ್ಕಳಿಲ್ಲ. ಮತ್ತೆ ನಾನು ಮಾನಸಿಕ. ನಿನ್ನನ್ನು ನೋಡುವಾಗಲೇ ಗೊತ್ತಾಗಿದೆ ಮಾನಸಿಕ ನಿನಗೆ ಅಂತ. ನಾನು ಮಾನಸಿಕ ಅಂತಲ್ಲ, ನಾನು ಮಾನಸಿಕವಾಗಿ ಹನುಮಪ್ಪನನ್ನೇ ನನ್ನ ಅಪ್ಪ ಅಂತ ತಿಳಿದು. ಓ, ನಿನ್ನ ಅಪ್ಪನೂ ನನ್ನ ಗುರುವು, ನನ್ನ ದೇವರು ಎಲ್ಲವೂ ಹನುಮಪ್ಪ. ಹನುಮಂತನಲ್ಲಿ ಕಲಿತದ. ಎಲ್ಲಿ, ಯಾವಾಗ? ಒಂದಾನೊಂದು ಕಾಲದಲ್ಲಿ ಸುಡಿಮೆ ಮಾಡ್ತಾರೆ ಮಾತ್ರ. ಇದ್ದ ಕಥೆಯನ್ನು ಬೆಳಿಗ್ಗೆ ಮುಗಿಸಲಿಕ್ಕಾಗದೆ ಒತ್ತಾಡ್ತಾ ಇದ್ದೇವೆ. ಇವನಂತೂ ಒಂದಾನೊಂದು ಕಾಲ ಅಂತೆ. ಒಂದಾನೊಂದು ಕಾಲ ಮಾತ್ರ ಉಂಟು. ಮತ್ತೆ ಅದೇ ಸಣ್ಣ ಸಣ್ಣದ. ಒಂದಾನೊಂದು ಕಾಲದಲ್ಲಿ ಹಿಮಾಲಯದ ತಪನೆಯಲ್ಲಿ, ಹಿಮಾಲಯದ ತಪ್ಪಲೆ, ಹಿಮಾಲಯದ ತಪ್ಪಲಿನಲ್ಲಿ ಬಿಸಿ ನೀರಿನ ಕೊಡವನ್ನು ಯಾರು ನಿನ್ನ ಅಪ್ಪ ಬಿಸಿ ನೀರು ಮಾಡಿಟ್ಟದಲ್ಲಿ ಹಿಮಾಲಯ ಹೊಗೆ ಬರ್ತಾ ಇತ್ತು. ಅದು ಮಂಜುಗಡ್ಡೆಯ ಆವಿಯ. ಅದು ನನಗೆ ಮತ್ತೆ ಗೊತ್ತಾಯ್ತು. ಸರಿ, ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕ. ಮತ್ತೆ ಮೂಗಿನವರೆಗೆ ಕುಡಿದು ದಾರಿಯಲ್ಲಿ ಬಿದ್ದು ಮೂಗಿನವರೆಗೆ ಕುಡಿದಲ್ಲ, ಮತ್ತೆ ಮೂಗಿನವರೆಗೆ ಕುಳಿತು ಕುಳಿತು ತಪ್ಪಿಸಲಿಕ್ಕೆ ಅಲ್ಲಿ ಹೋಗ್ತಾ ತಪಸ್ಸು ಮಾಡಿದ್ದು. ತಪಸ್ಸು ಮಾಡುವಾಗ 48 ವರ್ಷಗಳ ಕಾಲ. ಎಷ್ಟು? 48. ನಿನಗೆ ಎಷ್ಟು ವರ್ಷ? ನನಗೆ 35. ಹಾಗಿದ್ರೆ 48 ವರ್ಷ ಅಲ್ಲ, 48 ದಿವಸ ಒಂದು ಮಂಟಲ, ಒಂದು ಮಂಡಿ ಮಂಟೇರಿ ನೀನು ತಪಸ್ಸು ಮಾಡುವಾಗ ಒಂದು ಮಧ್ಯರಾತ್ರಿ ಜೈ ಮಂಜುಗಡ್ಡೆ ನಿನ್ನ ತಲೆಗೆ ಬಿತ್ತ. ಅಲ್ಲ, ಮತ್ತೆ ಹನುಮಂತ ದೇವರು ಪ್ರತ್ಯಕ್ಷ ಆದ್ರ ಏನು ಬೇಕು ಅಂತ ಕೇಳಿ ಆವಾಗ ನಾನು ಕೇಳಿದ್ರೆ ನಿನ್ನ ಸರ್ವ ಶಕ್ತಿಯನ್ನು ತಪ್ಪು ಮಾಡಿ ಯಾಕಪ್ಪ ಅದನ್ನು ಕೇಳಿ? ಶಕ್ತಿ ಇಟ್ಕೊಂಡು ನೀನು ಏನು ಮಾಡಲಿಕ್ಕೆ? ಒಂದು ದಿನಕ್ಕೆ ಇಷ್ಟು ನನಗೆ ಖರ್ಚು ಉಂಟು, ಆ ವೆಚ್ಚಕ್ಕೆ ಒಂದು ದಿನಕ್ಕೆ ಇಷ್ಟು ಬೇಕಾದದ್ದು ಅದು ಕೊಟ್ಟರೆ ಖಾಲಿ ಆಗುದಿಲ್ವಾ? ಖರ್ಚಾಗ್ತದೆ. ಶಕ್ತಿ ಹೋಗುದಿಲ್ಲ. ಗದೆಯಲ್ಲಿ ತಲೆ ಹೊಡೆದ್ರ ಅಲ್ಲ, ಮತ್ತೆ ನನ್ನ ತಲೆಗೆ ಕೈ ಇಟ್ಟ ನೋಡೋದನ್ನು ತೆಗಿ. ಇಲ್ಲಿದ್ದೇನಾಯ್ತು? ಇಲ್ಲಿದ್ದ ಕೂದಲೆಲ್ಲ ಹನುಮಂತನ ಕೈಯೊಳಗೆ, ಹನುಮಂತನ ಶಕ್ತಿಯೆಲ್ಲ ನನ್ನ ಮೈಯೊಳಗೆ. ಅಂಗಗಳಿಗೆಲ್ಲ ಅಷ್ಟು ಕೂದಲಿರುವುದಕ್ಕೆ ಮೂಲ ಪುರುಷ ಇವ. ಆಮೇಲೆ ಅದೆಷ್ಟು ಕಾರ್ಯಕ್ರಮ ಕೊಟ್ಟು ಎಲ್ಲ ಬಹುಮಾನವನ್ನು ಎಲ್ಲಿ ಸಿಕ್ಕಿದೆ? ನೀನು ಮತ್ತೆ ನಮ್ಮ ಮನೆ ಮುಂದೆ ಒಂದು ಗದ್ದೆ ಗದ್ದೆ ಉಂಟಾ? ನಮ್ಮದಲ್ಲ, ಅಲ್ಲಿ ಬಯಲಾಟ ಆಗುವಾಗ ದೈವೇಂದ್ರ ಅಂತ. ದೈವೇಂದ್ರ ಅಲ್ವಾ? ದೇವೇಂದ್ರ. ಯಾರು ದೇವೇಂದ್ರ? ದೇವೇಂದ್ರ ಯಾರು? ಅದು ದಿನಕ್ಕೊಂದು ಜನ. ನೀವು ಹೋದವ್ರು ಯಾರು? ಇವತ್ತು ತಪ್ಪೆ ಅಂತ ಇದ್ರು. ಹೌದಾ? ದೇವೇಂದ್ರ ಬಂದು ಒಂದಿಷ್ಟು ಮಾತಾಡಿದ ಒಳಗೆ ಬಂದ ನನ್ನನ್ನು ನೋಡಿದ. ನಿನ್ನಲ್ಲಿ ಉಂಟು ಅವನಿಗೆ ಗೊತ್ತು. ಅವನಿಗೆ ಗೊತ್ತಾಯ್ತು. ತೆತ್ತೊಂದು ಕೊಟ್ಟೆ ಹೇಳ್ಕೊಂಡು ಚಾಕಿಗೆ ಹೋದ. ಇದರಲ್ಲಿ ಬಿಟ್ಟು ತಗೊಂಡು ಇವತ್ತು ದೇವೇಂದ್ರನಿಗೆ ಗೊತ್ತಾಗುತ್ತೆ. ಹೇಗೆ ಅದೇ ಎಂತ ಕತ್ತಿ, ಎಂತ ಕತ್ತಿ ಕತ್ತಿ ಯಾಕೆ? ಯಾಕೆ ಚಂದ ವಿಚಾರ ಕತ್ತಿ ಚಂದ ಉಂಟಲ್ಲ, ಎರಡು ಬೇಕಿತ್ತಲ್ಲ. ಅದು ಚಂದ ಮಾಡಿದ ತಗೊಂಡು ಯಾರದು? ಮುಂದೆ ಬಿಟ್ಟು ಹೋದ. ಚಂದ ಉಂಟಲ್ಲ, ಅದು ಶಿವರಾಜ ಮತ್ತು ಶಿವರಾಜ. ಅದೇ ಎಂತ ಗಣೇಶು ಪರಶು ಪರಶು ಎಲ್ಲಿ ಸಿಕ್ಕಿದ? ಅದು ಕಥೆ ಗೊತ್ತಿಲ್ಲ. ಇಲ್ಲ, ನನಗೆ ಗೊತ್ತಿಲ್ಲ. ಚಕ್ರವರ್ತಿಯ ಹೆಂಡತಿ ಆದಂತಹ ಚಂದ್ರವತಿಯನ್ನು ವಶಿಷ್ಠ ಮಹಾಮಣಿ ಬಂದು ಬಲಾತ್ಕಾರ ನಮ್ಮ ಪುರಾಣವನ್ನೇ ತಲೆಗೆಳಗೆ ಪರಶುರಾಮ ನಿನ್ನ ತಲೆ